Littering in public places is injurious to the environment. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ ಬಿಕಾಸ್ ನಾವು ಒಂದು ಸ್ಪೆಷಲ್ ಡೆಸ್ಟಿನೇಷನ್ಗೆ ಒಂದು ಲಾಂಗ್ ರೋಡ್ ಟ್ರಿಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ರೋಡ್ ಟ್ರಿಪ್ಪು ಡಿಸೆಂಬರಲ್ಲಿ ನಡೀತಾ ಇರೋದ್ರಿಂದ ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ಆ್ಯಂಡ್ ಎಸ್, ಎಲ್ಲ ಪ್ಯಾಕಿಂಗ್ ಆಗಿದೆ. ಇವತ್ತು ಕಾರೊಳಗೆ ಎಲ್ಲ ಸಾಮಾನ ತುಂಬಿಸಿಟ್ಟಿದ್ದೀವಿ. ಆಲ್ ಸೆಟ್ ಫಾರ್ ದ ಬ್ಯೂಟಿಫುಲ್ ಜರ್ನಿ ಆ್ಯಂಡ್ ಇಟ್ಸ್ ಗೋಟ್ ಬಿ ವಾವ್. ಟ್ರಿಪ್ ಹೊರಟಿದ್ದೀವಿ ಅಂದಮೇಲೆ ಕೊರಗಜ್ಜ ಸ್ವಾಮಿಗೆ ಮತ್ತು ಆಂಜನೇಯನಿಗೆ ವಂದಿಸಿ ಅಲ್ಲಿ ಹೋಗಿ ದೇವರ ಹತ್ರ ಬೇಡ್ಕೊಂಡು ನಮ್ಮ ಈ ಒಂದು ಜರ್ನಿ ಸುಖಮಯವಾಗಿರಲಿ, ಮಂಗಳಮಯವಾಗಿರಲಿ ಅಂತ ಅಂದ್ಬಿಟ್ಟು ಆಂಜನೇಯನ ಆಶೀರ್ವಾದವನ್ನು ಪಡ್ಕೊಂಡು ಈ ಟ್ರಿಪ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜೈ ಆಂಜನೇಯ, ಜೈ ಸ್ವಾಮಿ ಕೊರಗಜ್ಜ, ಓಂ ನಮಃ ಶಿವಾಯ. ಸೊ ಇವತ್ತು ನಮ್ಮ ಟ್ರಿಪ್ ಸ್ಟಾರ್ಟ್ ಆಗ್ತಾ ಇದೆ. ಆಲ್ ಸೆಟ್ to complete the 1110 kilometers long drive towards Nagpur. ಸೊ ನಾವೆಲ್ಲರೂ ಬೆಳಿಗ್ಗೆ 2 ಗಂಟೆಯಿಂದನೇ ಎದ್ದಿದ್ದೀವಿ. 3 ಗಂಟೆಗೆ ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬೆಂಗಳೂರಿಂದ ವಿ ಆರ್ ಆಲ್ ಸೆಟ್ ಟು ಮೇಕ್ 1100 ರಿಮಾರ್ಕಬಲ್ ರೋಡ್ ಟ್ರಿಪ್ ಟುವರ್ಡ್ಸ್ ನಾಗ್ಪುರ್. ಸೊ ನಮ್ಮ ಇವತ್ತಿನ ಡೆಸ್ಟಿನೇಷನ್ ನಾಗ್ಪುರ್ ಆಗಿರುತ್ತೆ. ಡಿಸೆಂಬರ್ನ ಚುಮುಚುಮು ಚಳಿಯಲ್ಲಿ ನಾವು ಈ ರೋಡ್ ಟ್ರಿಪ್ ಶುರು ಮಾಡಿದ್ದೀವಿ. ಹೊರಗಡೆ 13 ಡಿಗ್ರಿ ಸೆಂಟಿಗ್ರೇಡ್ ಇದೆ, ಸಖತ್ ಚಳಿ ಇದೆ. ಮಂಜು ಮುಸುಕಿದ ರೋಡ್ಗಳ ಮೇಲೆ ನಮ್ಮ ಹೈಲಕ್ಸ್ ಬೇಬಿನ ಕರ್ಕೊಂಡು ವಿ ಆರ್ ಆಲ್ ಸೆಟ್ ಟು ಗೋ ಟುವರ್ಡ್ಸ್ ನಾಗ್ಪುರ್, ಅವರ್ ಟುಡೇಸ್ ಡೆಸ್ಟಿನೇಷನ್. ಅಷ್ಟೇನೆ ನಾಳೆ ನಮ್ಮ ಡೆಸ್ಟಿನೇಷನ್ ಮತ್ತೆ ಚೇಂಜ್ ಆಗುತ್ತೆ. ಯಾಕೆ ಅಂತಂದರೆ ಇಟ್ಸ್ ಅ ಲಾಂಗ್ ರೋಡ್ ಟ್ರಿಪ್ ಆ್ಯಂಡ್ ವಿ ಆರ್ ಆನ್ ಅ ವೆರಿ ಸ್ಪೆಷಲ್ ರೋಡ್ ಟ್ರಿಪ್ ಟುವರ್ಡ್ಸ್ ಸಮ್ ಸ್ಪೆಷಲ್ ಡೆಸ್ಟಿನೇಷನ್. ಇದು ಇವ್ರ ಹೆಸರಿಗೆ ರಿಲೇಟೆಡ್ ಆಗಿರುವಂಥ ಡೆಸ್ಟಿನೇಷನ್. ನಿಮ್ಗೇನಾದ್ರೂ ಯಾವುದು ಅಂತ ಗೊತ್ತಾಗಿದ್ರೆ, ಆ ಜಾಗ ಯಾವುದು ಅಂತ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ಗೆಸ್ ಮಾಡಿ ನೋಡೋಣ. ಹರ್ಷನ ಕರ್ಕೊಂಡು ನಾವು ಅವರ ಹೆಸರಿಗೆ ರಿಲೇಟೆಡ್ ಆದಂತಹ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಈಗಷ್ಟೇ ಕಿಯಾ ಫ್ಯಾಕ್ಟ್ರಿನ ದಾಟಿದ್ವಿ. ಆ್ಯಂಡ್ ನನಗೆ ಸಖತ್ ನಿದ್ದೆ ಬಂದ್ಬಿಟ್ಟಿತ್ತು. ಚೆನ್ನಾಗಿ ನಿದ್ದೆ ಮಾಡಿ ಎದ್ದರಷ್ಟರೊಳಗೆ ಕತ್ಲಿಂದ ಬೆಳಕಾಗೋಗಿತ್ತು. ಎದ್ದಿದ ತಕ್ಷಣ ಸೂರ್ಯೋದಯನ ನೋಡ್ತಾ ಇದ್ದೀನಿ. ಅಮೇಝಿಂಗ್. ಜಸ್ಟ್ ಟೇಕ್ ಅ ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ಸೀನರಿ. ಆರೆಂಜ್ ಹ್ಯೂಸ್ ಇನ್ ದ ಸ್ಕೈ ಆ್ಯಂಡ್ ದ ಬಿಗ್ ಆರೆಂಜ್ ರೆಡ್ ಬಾಲ್ ರೈಸಿಂಗ್ ಅಪ್ ಇನ್ ದ ಸ್ಕೈ. ಈ ಸೂರ್ಯೋದಯನ ನೋಡೋದೇನೆ ಒಂದು ಬ್ಯೂಟಿಫುಲ್ ಆದಂತಹ ಎಕ್ಸ್ಪೀರಿಯನ್ಸ್. ಇವ್ರ ಕಾರಿಂದ ಆಚೆ ಕಡೆ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಓಡಾಡ್ತಾ ಇದ್ದಾರೆ. ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇದೆ, ಆದ್ದರಿಂದ ನನಗೆ ಎದ್ದು ಹೋಗೋ ಮನಸ್ಸಿಲ್ಲ. ಆ್ಯಂಡ್ ನಿದ್ದೆ ಮಂಪರು ಬೇಡ. ಆಗ್ಲಿಂದ ನಿದ್ದೆ ಮಾಡ್ಕೊಂಡು ಬಂದಿದ್ದೀನಿ, ನಿದ್ದೆ ನಿಲ್ತಾನೇ ಇಲ್ಲ. ಆ್ಯಕ್ಚುಲಿ ಐ ಹ್ಯಾವನ್ ಸ್ಲೆಪ್ಟ್ ವೆಲ್ ಪ್ರೀವಿಯಸ್ ನೈಟ್ ಆಲ್ಸೋ. ಬೆಳಗ್ಗೆನೇ ನಾನು 1:45-2 ಗಂಟೆಗೆ ಎದ್ಬಿಟ್ಟೆ. ಆ್ಯಂಡ್ ರಾತ್ರಿ ಮಲಗಿತ್ತು ಸ್ವಲ್ಪ ಲೇಟೇನೆ. ಐ ಆಮ್ ವೆರಿ ಡ್ರೌಸಿ. ಬಟ್ ದಿಸ್ ಸಿನಾರಿಯೋ ಔಟ್ಸೈಡ್ ಅಮೇಝಿಂಗ್. ಸೊ ಬ್ಯಾಕ್ ಆನ್ ದ ರೋಡ್ಸ್ ನಮ್ಮ ಡ್ರೈವ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಗೈಸ್, ಕ್ಯಾನ್ ಯು ಜಸ್ಟ್ ಸಿ ಸಮಥಿಂಗ್ ಮೂವಿಂಗ್ ವೆರಿ ಫಾಸ್ಟ್ ಓವರ್ ದೇರ್. ಆಕಾಶದಲ್ಲಿ ಈ ರೀತಿ ಏನೋ ಒಂದು ತುಂಬಾ ಫಾಸ್ಟಾಗಿ ಹೋಗ್ತಾ ಇರೋದನ್ನು ನೋಡಿ ಏನು ಅನ್ನೋದನ್ನು ಐ ಕುಡಂಟ್ ಫಿಗರ್ ಇಟ್ ಔಟ್. ಏರೋಪ್ಲೇನಾ, ಜೆಟ್ ಪ್ಲೇನಾ, ಏನು ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಬಟ್ ಇಟ್ ಜಸ್ಟ್ ಲುಕ್ ಲೈಕ್ ಅ ಲೈಟ್ ಮೂವಿಂಗ್ ಫಾಸ್ಟರ್. ಬನ್ನಿ, ಈ ಸುಂದರವಾದ ಮುಂಜಾನೆಯಲ್ಲಿ ಹಾಡನ್ನು ಕೇಳ್ಕೊತ ಈ ಮಂಜು ಮುಸ್ಕದ ರೋಡ್ಗಳ ಮೇಲೆ ನಮ್ಮ ಹೈಲಕ್ಸ್ ಬೇಬಿ ಜೊತೆಯಲ್ಲಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ವಾವ್, ಸಚ್ ಅ ಬ್ಯೂಟಿಫುಲ್ ಬ್ಲೆಸ್ಡ್ ಡೇ. ಸೊ ಈಗ ನಾವು ಕರ್ನೂಲ್ ತಲುಪಿದ್ದೀವಿ. ದಾರಿಲಿ ಕಂಚಿ ಕೆಫೆ ಅನ್ನೋವಂಥ ಒಂದು ರೆಸ್ಟೋರೆಂಟ್ ಕಾಣಿಸ್ತು. ದ ಆಂಬಿಯನ್ಸ್ ಲುಕ್ ವೆರಿ ಇಂಟ್ರೆಸ್ಟಿಂಗ್.
ಹಾಗೆ ಇಲ್ಲಿನ ಫುಡ್ ಕೂಡ ಅಷ್ಟೇ ಫಿಂಗರ್ ಲಿಕ್ಕಿಂಗ್ ಗುಡ್ ಆಗಿತ್ತು. ಪೊಂಗಲ್ ಆಗಿರಬಹುದು ಅಥವಾ ಇಲ್ಲಿನ ಈ ಒಂದು ಪ್ಲೇನ್ ದೋಸೆ ಮತ್ತು ಪ್ರತಿಯೊಂದು ಡೆಲಿಕಸಿನೂ ಸಖತ್ ಟೇಸ್ಟಿ ಆ್ಯಂಡ್ ಇಟ್ ವಾಸ್ ರಿಯಲಿ ಯಮ್ಮಿ. ಫಿಲ್ಟರ್ ಕಾಫಿ ಜೊತೆಯಲ್ಲಿ ನಮ್ಮ ಈ ಒಂದು ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ. Hey guys, good morning and good morning from Kanchi Cafe. So ಇವತ್ತು ನಾವು ನಮ್ಮ ಫಸ್ಟ್ ಡೇ ಆಫ್ ವಿಂಟರ್ ಟ್ರಿಪ್ಪಲ್ಲಿ ಇದ್ದೀವಿ ಆ್ಯಂಡ್ ವಿ ಹ್ಯಾವ್ ಸ್ಟಾರ್ಟೆಡ್ ಅರ್ಲಿ ಮಾರ್ನಿಂಗ್ ಅಟ್ 3:30 ಫ್ರಮ್ ಬ್ಯಾಂಗ್ಳೂರ್ ಆ್ಯಂಡ್ ಈಗ ಅರೌಂಡ್ 9 o'clock ಆಗ್ತಾ ಇದೆ. 8:30ಗೇನೋ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ವಿ ಈ ಒಂದು ಬ್ಯೂಟಿಫುಲ್ ಆದಂತಹ ರೆಸ್ಟೋರೆಂಟಲ್ಲಿ. ಹ್ಯಾಡ್ ಸಮ್ ಯಮ್ಮಿ ಫಿಂಗರ್ ಲಿಕ್ಕಿಂಗ್ ಬ್ರೇಕ್ಫಾಸ್ಟ್ ಆ್ಯಂಡ್ ಬ್ಯಾಕ್ ಟು ಡ್ರೈವಿಂಗ್. ಬೀಚುಪಲ್ಯ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನ ಈ ಒಂದು ಕೃಷ್ಣಾ ನದಿಯ ತಟದ ಮೇಲೆ ಇದೆ. ಸೊ ಇದು ಬಹಳನೇ ಹೆಸರುವಾಸಿಯಾಗಿರುವಂತಹ ದೇವಸ್ಥಾನ. ಸೊ ಇದು ತೆಲಂಗಾಣದ ಗಡ್ವಾಲ್ ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟಿರುವಂತಹ ಜಾಗ, ಕೃಷ್ಣಾ ನದಿ ತೀರ. ಸೊ ಈಗ ನಾವು ನೆಹರು ಟೋಲ್ ರೋಡ್ ಮೇಲೆ ಇದ್ದೀವಿ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ವರ್ಡ್ಸ್ ಹೈದ್ರಾಬಾದ್. ಸೊ ಇದು ರಿಂಗ್ ರೋಡ್ನ ಸೇರ್ತಾ ಇದೆ. Hey guys, so it's almost 1 o'clock iga, 1:20 and we are still on the Hyderabad ring road and amazing roads. Manya eddidale. Hi Manya. Had a nice sleep? Okay. So ಈಗ ನಾವು ಹೈದರಾಬಾದ್ ರಿಂಗ್ ರೋಡ್ ಇಂದ ಆಚೆ ಹೋಗ್ತಾ ಇದ್ದೀವಿ, heading towards Nagpur. ಬೆಳಿಗ್ಗೆ ಅರೌಂಡ್ 3:30ಗೆ ಮನೆಯಿಂದ ಹೊರಟಿದ್ದು ಆ್ಯಂಡ್ ಟಿಲ್ ನೌ ವಿ ಹ್ಯಾವ್ ಕವರ್ಡ್ ಅರೌಂಡ್ 600 ಕಿಲೋಮೀಟರ್ಸ್ ಆ್ಯಂಡ್ ಸಮಯ ಆಗಲೇ ಹೇಳಿದಾಗೆ ಈಗ 1:20. ಸೊ ಇಲ್ಲಿ ನಾವು ಪಿಸ್ತಾ ಹೌಸ್ ಹತ್ರ ಒಂದು ಪೆಟ್ ಸ್ಟಾಪ್ ತೊಗೊಂಡಿದ್ದೀವಿ, ಒಂದು ಬ್ರೇಕ್. ಸೊ ಇಲ್ಲಿ ಜಫ್ರಾನಿ ಟೀ ಸಖತ್ ಫೇಮಸ್ಸು. ಈ ಬೇಕ್ರಿನಲ್ಲಿ ಬನ್ ಮಸ್ಕಾ ಹಾಗೆಯೇ ಜಫ್ರಾನಿ ಚಾಯ್ ಅದೊಂದಷ್ಟು ಸ್ನ್ಯಾಕ್ಸ್ನ ತೊಗೊಂಡಿದ್ದೀವಿ. ಚಳಿ ಚಳಿ ಅಂತ ಕೊರಿಯೋ ಚಳಿನಲ್ಲಿ ಜಾಕೆಟ್ ಹಾಕೊಂಡು ಶಾಲ್ ಹೊದ್ಕೊಂಡು ಬಂದ್ವಿ. ಈಗ ನೋಡಿ ಮಠ ಮಧ್ಯಾಹ್ನ ಬಿಸಿ ಬಿಸಿ ಬಿಸಿಲು ಕಾಯ್ತಾ ಇದೆ. ಏನು ಹಣೆ ಬರಹನೋ ಏನೋ ನಮ್ಮದು, ಯಾವುದೇ ಲೈನಿಗೆ ಹೋದ್ರೂ ಆ ಲೈನ್ ಸಿಕ್ಕಾಕೊಳ್ಳುತ್ತೆ. ಆಗಲೇ ಪಕ್ಕದ ಲೈನ್ ಸಿಕ್ಕಾಕೊಂಡಿತ್ತು, ಅಲ್ಲಿ ಗಾಡಿ ಕಚ್ಕೊಂಡಿತ್ತು ಅಂತ ಅಂದ್ಬಿಟ್ಟು ಈ ಲೈನಿಗೆ ಬಂದ್ವಿ. ಪಕ್ಕದಲ್ಲಿ ಇದ್ದಿದ್ದ ಲೈನು ಕಚ್ಕೊಂಡಿತ್ತು. ಈಗ ಎಲ್ಲ ಕ್ಲಿಯರ್ ಆಯಿತು, ನಮ್ಮ ಲೈನ್ ಸಿಕ್ಕಾಕೊಂತು. ಮುಂದೆ ಇರೋ ಗಾಡಿ ಬ್ಲ್ಯಾಕ್ ಲಿಸ್ಟ್ ಆಗಿದೆ. ಅಲ್ಲಿ ಮುಂದೆ ಒಂದು ವೈಟ್ ಕಲರ್ ಗಾಡಿ ಇದೆ ಅಲ್ವಾ, ಈ ಗಾಡಿ ಬ್ಲ್ಯಾಕ್ ಲಿಸ್ಟ್ ಆಗಿದೆ. ಅದರಿಂದ ಆಲ್ಮೋಸ್ಟ್ 5-10 ಮಿನಿಟ್ಸಿಂದ ಇಲ್ಲೇ ಸಿಕ್ಕಾಕೊಂಡಿದ್ದೀವಿ. ಇನ್ನೂ ಕ್ಲಿಯರ್ ಆಗಿಲ್ಲ, ಆ ಗಾಡಿ ಇನ್ನೂ ಅಲ್ಲೇ ಸಿಕ್ಕಾಕೊಂಡಿದೆ ಆ್ಯಂಡ್ ವಿ ಆರ್ ಸ್ಟಿಲ್ ವೇಟಿಂಗ್ ಇನ್ ದ ಜಾಮ್. ಇನ್ನೊಬ್ಬ ಗಾಡಿಯಿಂದ, ಇದೊಂದು ಗಾಡಿಯಿಂದ ಇಷ್ಟು ಜನ ಹಿಂದೆ ಲೈನಲ್ಲಿ ನಿಂತಿದ್ದಾರೆ. So one quick update, it's around 4 o'clock in the evening and we have crossed Nizamabad and heading towards Nagpur and I think we are going to reach somewhere around 10 o'clock in the night. Hopefully ETA ಈಗ present ತೋರಿಸ್ತಾ ಇರೋದು 10 o'clock ಅಂತ and we reach a little more earlier so that we get a good sleep and start early tomorrow morning again. ನೀವಿಲ್ಲಿ ನೋಡ್ತಾ ಇರೋದು ಗೋದಾವರಿ ನದಿ ಆ್ಯಂಡ್ ಈಗ ಸಾಯಂಕಾಲ ಆಗ್ತಾ ಇದೆ ಆ್ಯಂಡ್ ಪಾಸಿಂಗ್ ಥ್ರೂ ದಿಸ್ ಬ್ಯೂಟಿಫುಲ್ ಸೀನ್ರಿ.
ಈಗಷ್ಟೇ ಒಂದು ಚಿಕ್ಕ ರೀಲ್ ಶೂಟ್ ಮಾಡ್ಕೊಂಡ್ವಿ ನಮ್ಮ ಈ ಒಂದು ಟ್ರಿಪ್ಗೆ ಅಂತ ಅಂದ್ಬಿಟ್ಟು. ಒಂದು ಬ್ಯೂಟಿಫುಲ್ ಆದಂತಹ ಜಾಗ ಕಾಣಿಸ್ತು, ಒಂದು ಸ್ಮಾಲ್ ಸ್ಟ್ರೆಚಿಂಗ್ ಬ್ರೇಕ್. ಫೋಟೋಶೂಟ್ನ ಮುಗಿಸ್ಕೊಂಡು ವಿ ಆರ್ ಬ್ಯಾಕ್ ಆನ್ ದ ಹೈವೇ ಅಗೇನ್ ಹೆಡಿಂಗ್ ಟುವರ್ಡ್ಸ್ ನಾಗ್ಪುರ್. ಹೊರಗಡೆ ಸನ್ಸೆಟ್ ಆಗ್ತಾ ಇದೆ. ಬೆಳಿಗ್ಗೆ ನಾವು ದ ಫಸ್ಟ್ ಸನ್ರೈಸ್ ನೋಡಿದ್ವಿ, ಈಗ ದ ಫಸ್ಟ್ ಸನ್ಸೆಟ್ ಆಫ್ ದಿಸ್ ಟ್ರಿಪ್. ಇಲ್ಲಿ ನೋಡಿ ಕಾಟನ್ ಫೀಲ್ಡ್ಸು, ವಾವ್ ಎಷ್ಟು ಹೊರಗಡೆ ಎಲ್ಲ ಕಾಟನ್ ಬಿದ್ದಿದೆ ನೋಡಿ. ಅಮೇಝಿಂಗ್ ಲ್ಯಾಂಡ್ಸ್ಕೇಪ್. ಮನೆ ಅಲ್ಲೆಲ್ಲ ರೋಡ್ ಮೇಲೆ ಕಾಟನ್ ಬಿದ್ದಿದೆ ನೋಡಿದ್ಯಾ, ಮಲ್ಗಿದಾಳೆ. ಸೊ ಈಗ ಗಾಡಿಗೆ ಒಂದು ಸ್ವಲ್ಪ ಫ್ಯೂಯಲ್ ರೀಫಿಲ್ ಮಾಡಿಸ್ಕೊತಾ ಇದ್ದೀವಿ. ಸೊ ಟೈಮ್ ಫಾರ್ ಸಮ್ ಅಡ್ವೆಂಚರ್. ಯಾಕೆ ಅಂತಂದರೆ ಮೇನ್ ರೋಡಲ್ಲಿ ಆಲ್ಮೋಸ್ಟ್ 23 ಮಿನಿಟ್ಸ್ ಜಾಮ್ ತೋರಿಸ್ತಾ ಇತ್ತು. ಅ ವೆರಿ ಬಿಗ್ ಜಾಮ್. ತುಂಬ ಹೊತ್ತಿಂದ ಬಹುಶಃ ಗಾಡಿಯಲ್ಲಿ ಜಾಮ್ ಆಗಿ ನಿಂತಿದೆ, ಲಾಟ್ಸ್ ಆಫ್ ವೆಹಿಕಲ್ಸ್ ಅರೌಂಡ್. ಅದರಿಂದ ನಮ್ಮನ್ನು ಇನ್ನೊಂದು ರೂಟ್ಗೆ ಗೂಗಲ್ ಮ್ಯಾಪ್ ಡೈವರ್ಟ್ ಮಾಡ್ತು. ಸಖತ್ ಲೋನ್ಲಿ ಅನಿಸುತ್ತೆ. ಈಗ ಒಂದು ನಾನು ಕ್ಯಾಮ್ರಾ ತೆಗೆದ ಮೇಲೆ ಒಂದು ಗಾಡಿ ಕಾಣಿಸ್ತಾ ಇದೆ, ಅದಕ್ಕೆ ಮುಂಚೆ ಒಂದು ಗಾಡಿನೂ ಇರಲಿಲ್ಲ. ಫುಲ್ ಕಾಡು ದಾರಿ ಥರ ಕಾಣಿಸ್ತಾ ಇದೆ, ಕಾಡಿದಂಗೆ ಕಾಣಿಸ್ತದೆ ಸುತ್ತಮುತ್ತನೂ. ಅಡ್ವೆಂಚರ್ ಟೈಮ್. ಇದು ಯಾವುದೋ ದೊಡ್ಡ ಕಾಡಿದ್ದಂಗಿದೆ, ನಿಜ ಕಾಡು ದಾರಿ ಇದು. ಒಂದು ವೆಹಿಕಲ್ ಇಲ್ಲ, ಸೀರಿಯಸ್ಲಿ ಸ್ಕೇರಿ. ಓ ಮೈ ಗಾಡ್. ಈಗ ಇಲ್ಲಿಂದ ಒಂದು ಚಿರತೆ ಅಥವಾ ಒಂದು ಹುಲಿ ಬಂದರೆ ಹೆಂಗಿರುತ್ತೆ. ಓ, ವೈಲ್ಡ್ ಎನ್ಕೌಂಟರ್. ಸೊ ಈಗ ನಾವಿರುವಂಥದ್ದು ಯವಾತ್ಮಲ್ ಅಥವಾ ಕೇಲಾಪುರ್ ಅಂತ ಕರೀತಾರೆ. ಸೊ ಇಲ್ಲಿನ ಜಗದಾಂಬಾದೇವಿ ದೇವಸ್ಥಾನ ತುಂಬಾ ಪ್ರಸಿದ್ಧಿಯಾದದ್ದು. ಎದುರುಗಡೆ ನೋಡಿ ಜಂಗಲ್ ರೋಡ್ಸ್ ಹೆಂಗಿದೆ ಅಂತ ಅಂದ್ಬಿಟ್ಟು, ಮೈ ಗಾಡ್, ಸೋ ಸ್ಕೇರಿ. ಕಂಪ್ಲೀಟ್ ಕಾಡು ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು ರೋಡು. ಸೊ ಇಟ್ಸ್ ಜಸ್ಟ್ 6:10 ಇನ್ ದ ಈವ್ನಿಂಗ್ ಆ್ಯಂಡ್ ಆಗಲೇ ಫುಲ್ ಕತ್ಲಾಗ್ಬಿಟ್ಟಿದೆ. ಸನ್ಸೆಟ್ 5:30ಗೆ ಆಯಿತು. ಆ್ಯಂಡ್ ಆಸ್ ಯು ಕ್ಯಾನ್ ಸಿ ರೋಡ್ಸ್ ಮೇಲೆ ಕೂಡ ಅಲ್ಲಲ್ಲಿ ಫಾಗ್ ಕಾಣಿಸ್ತಾ ಇದೆ. ಐ ಡೋಂಟ್ ನೋ ಇಫ್ ಕ್ಯಾಮ್ರಾ ಇಸ್ ಡೂಯಿಂಗ್ ಜಸ್ಟಿಸ್ ಆರ್ ನಾಟ್. ಸೊ ಇನ್ನೂ ನಮಗೆ ನಾಗ್ಪುರ್ ತಲುಪೋದಕ್ಕೆ ಅರೌಂಡ್ 3.5 hours ಬೇಕು. ಸೊ ಹೋಪ್ಫುಲಿ ಬೇಗ ತಲುಪಿ ವಿ ಗೆಟ್ ಅ ಗುಡ್ ಸ್ಲೀಪ್ ಅಟ್ ನಾಗ್ಪುರ್ ಆ್ಯಂಡ್ ನಾಳೆ ಬೆಳಗ್ಗೆ ಫ್ರೆಶ್ ಆಗಿ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ಬೋದು. ವೆಲ್ಕಮ್ ಟು ದ ಆರೆಂಜ್ ಸಿಟಿ ನಾಗ್ಪುರ್. ಪ್ರತಿ ಸಲದ ಹಾಗೆ ಈ ಸಲ ಕೂಡ ನಾವು ಲೀ ಮೆರಿಡಿಯನಲ್ಲೇ ರೂಮ್ ಬುಕ್ ಮಾಡಿದ್ದೀವಿ. ಅದಕ್ಕೂ ಮುಂಚೆ ಫಸ್ಟು ಇಲ್ಲಿ ಹೊರಗಡೆ ಏನಾದರೂ ತಿನ್ಕೊಂಡು ಆಮೇಲೆ ರೂಮ್ಗೆ ಹೋಗಿ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ನಾಗ್ಪುರ್ ಏರ್ಪೋರ್ಟ್ ಹತ್ರ ಇಲ್ಲೊಂದು ಬ್ಯೂಟಿಫುಲ್ ಆಂಬಿಯನ್ಸ್ ಇರೋಂಥ ರೆಸ್ಟೋರೆಂಟ್ ಕಾಣಿಸ್ತು, ತಾಕ್ಪುರ್ಸ್ ಗಾರ್ಡನ್ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಿಮಗೆ ನಾಗ್ಪುರ್ ಹತ್ರ ಬೇಕಾದಷ್ಟು ಬ್ಯೂಟಿಫುಲ್ ಆಂಬಿಯನ್ಸ್ ಇರುವಂತಹ ಓಪನ್ ಸ್ಪೇಸಲ್ಲಿ ಕೂತ್ಕೋಬಹುದಾದಂಥ ರೆಸ್ಟೋರೆಂಟ್ಸ್ಗಳು ಸಿಗುತ್ತೆ. ಈ ಸಲ ನಾವು ಈ ಒಂದು ರೆಸ್ಟೋರೆಂಟ್ನಲ್ಲಿ ಟ್ರೈ ಮಾಡೋಣ ಅಂತ ಬಂದ್ವಿ. ದ ಫುಡ್ ವಾಸ್ ಗುಡ್. ಚಳಿ ಇತ್ತು, ನಡುತ್ತಾ ಇದ್ವಿ. ಅಲ್ಲಲ್ಲಿ ಫೈರ್ ಪ್ಲೇಸ್ಗಳನ್ನು ಹಾಕಿದ್ರು, ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಚಿಲ್. ನೌ ವಿ ಹ್ಯಾವ್ ರೀಚ್ಡ್ ಲೀ ಮೆರಿಡಿಯನ್. ಬನ್ನಿ ಚೆಕ್ ಇನ್ ಆಗೋಣ. ಸೊ ಫೈನಲಿ ಚೆಕ್ಡ್ ಇನ್ ಟು ಲೀ ಮೆರಿಡಿಯನ್. Finally getting into our room after a tiring whole day of travel. Okay. Wow. Okay. So this is how the room looks like. Okay, so this is our room and here we have a note, a cute note. Wow.
ಸೊ ಎಸ್ Happy? both of you happy.